ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ಹೂವಾಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಹೂವು ಇದು ಇಸ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಕಷಾಯ ಮಾಡ್ಕೊಳ್ಳೋಣ. ಎಲ್ಲ ಹಾಕಿ ಅಲ್ಲ, ಸ್ವಲ್ಪ ಹಾಕಿ, ಯಾಕೆಂದರೆ ಹೆಲ್ತಿಯಾಗಿರುತ್ತೆ. ಈ ಸೊಪ್ಪು ತುಂಬ ಒಳ್ಳೆಯದು. ಯಾಕೆಂದರೆ ಬ್ಲಡ್ ಕಮ್ಮಿ ಇದ್ದರೆ ಬ್ಲಡ್ಡು ರಿಕವರಿ ಆಗುತ್ತೆ. ಈ ಸೊಪ್ಪನ್ನ ಕುಡಿದ್ರೆ ಈ ಸೊಪ್ಪಲ್ಲಿ ತುಂಬ ಇದೆ. ನಮ್ಮ ಹಳ್ಳಿಲೆಲ್ಲ ಸುಮ್ಮನೆ ಕಿತ್ಕೊಬರ್ತಿದ್ವಿ ನಾವು, ಇಲ್ಲೆಲ್ಲ ದುಡ್ಡು ಕೊಟ್ಟು ತರಬೇಕು. ಆದರೆ ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ನಾನು ಇದರಲ್ಲಿ ಸ್ವಲ್ಪ ಸೊಪ್ಪು ತೊಗೊಂಡು ಒಂದು ಬೆಳಗ್ಗೆನೇ ಒಂದು ಜ್ಯೂಸ್ ಮಾಡೋಣ, ಯಾಕೆಂದರೆ ಹೆಲ್ತಿಯಾಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಬ್ರೈನು ತುಂಬಾ ಅಪ್ಸೆಟ್ ಆಗಿರೋದೆಲ್ಲ ಇದಾಗುತ್ತೆ, ಟೆನ್ಷನ್ ಇರಲ್ಲ. ಅದಕ್ಕೆ ಈ ಸೊಪ್ಪನ್ನ ತೊಗೊಂಡಿದ್ದೀನಿ. ಬನ್ನಿ ಈಗ ಅದಕ್ಕೊಂದು ಜ್ಯೂಸ್ಗೆ ರೆಡಿ ಮಾಡೋಣ. ಪಾತ್ರೆ ಇಟ್ಕೊಂಡಿದ್ದೀನಿ, ಒಲೆ ಹಚ್ಚಿದ್ದೀನಿ. ಈಗ ಇದಕ್ಕೆ 2 ಗ್ಲಾಸು ನೀರು ಹಾಕ್ತೀನಿ. ಈ ನೀರು ಕುದೀಲಿ. ನೋಡಿ, ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಕರಿಬೇವು ಹಾಕ್ಕೊತಾಯಿದ್ದೀನಿ. ಕರಿಬೇವು ಯಾವ್ದು ಒಳ್ಳೆಯದು ಅಂದರೆ ಕೂದಲು, ಕಣ್ಣಿಗೆ ಎಲ್ಲ ತುಂಬ ಒಳ್ಳೆಯದು ಕರಿಬೇವು. ನಿಮಗೆ ಗೊತ್ತಿರೋ ವಿಷಯ, ನಾನೇನು ಹೇಳಬೇಕಾಗಿಲ್ಲ. ಆದ್ರೂ ತುಂಬ ಚೆನ್ನಾಗಿರ್ತದೆ. ಇದನ್ನು ಬೇಯಿಸಬೇಕು. ಈ ಥರ ಹೂವು ಇದೆಯಲ್ಲ, ಚೆನ್ನಾಗಿರುತ್ತೆ. ತುಂಬಾ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಈ ಕಡ್ಡಿ ಇರಲಿ, ಏನು ತೊಂದರೆ ಆಗೋಲ್ಲ. ಕಡ್ಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ನೀರು ಕಾದಿದೆಯಾ ನೋಡಿಬಿಟ್ಟು ಹಾಕ್ಬಿಡೋಣ. ಅದು ಬೇಯಬೇಕು. ನೀರು ಕಾಯ್ದು ಅದ್ರ ಜೊತೆಗೆ ಹಾಕಿ ಕುದಿಸುವ. ಇದು ತುಂಬಾ ಒಳ್ಳೆಯದು. ಯಾರಿಗೂ ಇವಾಗೆಲ್ಲ ಫಸ್ಟೆಲ್ಲ ಮರಗಳು ಇರ್ತಾಯಿತ್ತು, ಮರಗಳಲ್ಲಿ ಸಿಗೋದು. ಮರಗಳು ಯಾವಾಗ ಇಲ್ವಲ್ಲ ಈಗ, ಎಲ್ಲ ಏನು ಗೊತ್ತಾ, ಮರ ಎಲ್ಲ ಕಡಿದು ಬಿಡ್ತಾರೆ. ಹಳ್ಳಿ ಆದರೆ ಸಿಗುತ್ತೆ, ಸಿಟಿಗಳೆಲ್ಲ ಇಟ್ಕೊಳ್ಳೋದಿಲ್ಲ. ಈ ಸೊಪ್ಪು ಸಿಕ್ಕಿದ್ರೆ ಎಲ್ಲೂ ಬಿಡಬೇಡಿ. ದಿನನಿತ್ಯ ಕುಡಿದ್ರೆ ಏನು ತೊಂದರೆ ಇಲ್ಲ. ಈ ಥರ ಜ್ಯೂಸು ಬ್ಲಡ್ಡು ರಿಕವರಿ ಆಗುತ್ತೆ, ಜಾಸ್ತಿ ಆಗುತ್ತೆ ಬ್ಲಡ್ಡು, ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ತುಂಬ ಹೀಟಾದರೆ ಅದು ಒಳ್ಳೆಯದೇ ಬಾಡಿಗೆ. ಅತಿಯಾಗಿ ತಿನ್ನಲೂಬಾರ್ದು ಅಂತ ಹೇಳ್ತಿದ್ರು, ಆದರೆ ನಮಗೇನೂ ಇಲ್ಲ, ಅದು ಒಳ್ಳೆ ಫುಡ್ಡೇ. ಇದನ್ನು ಕುಡಿಬೇಕು ಅಂದರೆ ವಾರದಲ್ಲಿ 2 ದಿವಸ 3 ದಿವಸ ಮಾಡ್ಕೊಂಡು ಕುಡಿಬೋದು, ಇಲ್ಲ ದಿನ ಕುಡಿಬೋದು. ಬಾಡಿ ಯಾವಾಗಲೂ ಕೋಲ್ಡ್ ಇರ್ತದಲ್ಲ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು. ಬ್ಲಡ್ ಚೆನ್ನಾಗಿ ಹೆಚ್ಚುತ್ತೆ. ಮಾತ್ರ ಕರಿಬೇವಿನ ಸೊಪ್ಪಲ್ಲಿ ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬೇರೆ ಬೇರೆಗಳು ಇದೆ, ಅದೇ ಗೊತ್ತಿರೋ ಅಷ್ಟೇ ಮಾತಾಡಬೇಕಲ್ವ ನಾವು. ಅದು ಬೇಯ್ತಾ ಇದೆ. ಅದು ಬೇಯ್ತಾ ಬಣ್ಣ ಬಿಡೋಕ್ಕೆ ಸ್ಟಾರ್ಟ್ ಆಯ್ತದೆ. ಬೇಯ್ಲಿ, ನೀರು ಬಿಡೋಕ್ಕೆ ಸ್ಟಾರ್ಟ್ ಆಯ್ತು. ನೋಡಿದ್ರಾ? ಇನ್ನೂ ಚೆನ್ನಾಗಿ ಬೆಂದಿದ್ದು ರಸ ಬಿಡಬೇಕು. ಎಷ್ಟು ಕಮ್ಮಿ ಆಯಿತು ನೀರು, ಈಗ ತೆಗೆದುಬಿಡೋಣ. ಜ್ಯೂಸು ರೆಡಿ. ನುಗ್ಗೆ ಸೊಪ್ಪಿನ ಜ್ಯೂಸು ಬಿಸಿ ಇದೆ, ಆರಿಸ್ಕೊಂಡು ಕುಡಿರಿ. ಬೇಕು ಅಂದರೆ ನಿಮಗೆ ಹನಿ ಹಾಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಮೆಣಸು ಪುಡಿ ಇದ್ದರೆ ಹಾಕ್ಕೊಳ್ಳಿ, ಕುಡಿತೀನಿ ಅಂದರೆ. ಇಲ್ಲ ನಿಂಬೆಹಣ್ಣು ಹಿಂಡ್ಕೊತೀನಿ ಅಂದರೂ ಹಿಂಡ್ಕೊಳ್ಳಿ.
ಎಲ್ಲ ನಡೀತದೆ. ಎಷ್ಟು ಚೆನ್ನಾಗಿದೆ ಜ್ಯೂಸ್. ಕೊನೆ ತನಕ ವಿಡಿಯೋ ನೋಡಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿರೋ ಬೇಗ ಮಾಡ್ಕೊಳ್ಳಿ. ಈ ಜ್ಯೂಸ್ ಕುಡಿಯೋದ್ರಿಂದ ಬಿಸಿ ಬಿಸಿ ಸ್ವಲ್ಪ ಆರಿಸ್ಕೊಂಡು ನಿಧಾನಕ್ಕೆ ಕುಡಿಬೇಕು. ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಹೆಲ್ತಿ ಜ್ಯೂಸು. ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಏನು ಗೊತ್ತಾ, ಸೊಪ್ಪು ಬೇಯಿಸಿದ್ದೀವಲ್ಲ ಅದನ್ನು ಬಿಸಾಕೋಕೆ ಹೋಗ್ಬೇಡಿ. ಅದನ್ನು ತಿನ್ನಿ, ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸಪ್ಪೆ ಕುಡಿಯೋಕ್ಕಾಗಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳೋದಿದ್ರೆ ಹಾಕೊಂಡು, ಇಲ್ಲಾಂದರೆ ಸಕ್ಕರೆ ಹಾಕೊಳ್ಳೋದು ಇನ್ನೂ ಚೆನ್ನಾಗಿರುತ್ತೆ. ನಾನು ಬೇಯಿಸಿದ್ವಲ್ಲ ಸೊಪ್ಪು ತಿಂತಾಯಿದ್ದೀನಿ. ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು.